ಶಿವಕುಮಾರ ಸ್ವಾಮೀಜಿ ಕಲಿಗಾಲದಲ್ಲೂ ದೇವರಿದ್ದಾನೆ ಅಂದ್ರೆ ಅದು ಇವರೇ. ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ. ಹಾಗಾಗಿನೇ ಜನ ಇವರನ್ನ ನಡೆದಾಡುವ ದೇವರು ಅಂತ ಕರೆಯೋದು. ಹುಕ್ಕಡಿ ತಾಲೂಕಿನ ವೀರಾಪುರದಲ್ಲಿ 1907ರಲ್ಲಿ ಜನಿಸಿದವರು ಸ್ವಾಮೀಜಿ. ಇವರು ವೀರಾಪುರ, ನಾಗವಲ್ಲಿ ಮುಂತಾದೆಡೆ ಓದಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು. ನಂತರ ಲೌಕಿಕ ಬದುಕಿನ ಕಡೆ ಗಮನ ಹರಿಸದೆ ಉದ್ದಾನ ಶಿವಯೋಗಿಗಳ ಉತ್ತರಾಧಿಕಾರಿಯಾಗಿ ಸಿದ್ಧಗಂಗಾ ಪೀಠಾಧೀಶರಾದರು. ಜನರ ಸೇವೆಯೇ ಜನಾರ್ದನನ ಸೇವೆ ಅನ್ನೋ ಮಾತಿನಂತೆ ಬಡವರ ಸೇವೆಗೆ ತಮ್ಮನ್ನ ಸಮರ್ಪಿಸಿಕೊಂಡ್ರು. ಬೆಳೆಸಲು ಕೂಡ ಶ್ರೀಗಳ ದಿನಚರಿ ಪ್ರಾರಂಭವಾಗುವುದು ಮಧ್ಯರಾತ್ರಿ 2 ಗಂಟೆಯಿಂದಲೇ. ಪ್ರತಿದಿನವೂ ಶ್ರೀಗಳು ಬೆಳಗ್ಗೆ 2 ಗಂಟೆಯ ಸುಮಾರಿಗೆದ್ದು ಸ್ನಾನ ಮಾಡಿ ಪೂಜಾ ಕೋಣೆಯಲ್ಲಿ 1 ತಾಸಿಗೂ ಹೆಚ್ಚು ಸಮಯ ಧ್ಯಾನದಲ್ಲಿ ತಲ್ಲೀನರಾಗ್ತಾರೆ. ಇದಾದ ನಂತರ ದೂರದ ಪ್ರದೇಶಗಳಿಂದ ಸ್ವಾಮಿಗಳ ದರ್ಶನಕ್ಕಾಗಿ ಬರುವ ಭಕ್ತರಿಗಾಗಿ ತ್ರಿಪುಂಡ್ರ ಭಸ್ಮವನ್ನ ಕೊಟ್ಟು ತಾವು ಧರಿಸಿ ಪೂಜೆ ಮುಗಿಸುತ್ತಾರೆ. ಇದಿಷ್ಟೇ ಅಲ್ಲ, ಮಕ್ಕಳ ಸಾಮೂಹಿಕ ಪ್ರಾರ್ಥನೆಯಲ್ಲೂ ಸ್ವಾಮೀಜಿ ಪಾಲ್ಗೊಳ್ತಾರೆ. ಪ್ರಾರ್ಥನೆಯ ನಂತರ ಕಚೇರಿಗೆ ಧಾವಿಸಿ ಅಲ್ಲಿ ಪತ್ರಿಕೆಗಳನ್ನು ಓದ್ತಾರೆ. ನಂತರ ಮಠಕ್ಕೆ ಬಂದ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಗಣ್ಯರ ಭೇಟಿ, ಮಠದ ಆಡಳಿತ ಪರಿಶೀಲನೆ, ಹೀಗೆ ಹಲವಾರು ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಇಷ್ಟೆಲ್ಲ ಕೆಲಸ ಮಾಡುವುದಕ್ಕೆ ಸ್ವಾಮೀಜಿಯಲ್ಲಿರೋ ಆತ್ಮಸ್ಥೈರ್ಯವೇ ಕಾರಣ.